ಈ ವಿಷಯ ತೆಗೆದುಕೋಬೇಕಾಗಿದೆ. ಆಲ್ರೆಡಿ ಇದು ಇವನ್ ಈ ಪೊಲೀಸ್ ಕಂಪ್ಲೇಂಟು ಆಗಿದೆ. ಆ ಪೊಲೀಸ್ ಕಂಪ್ಲೇಂಟ್ ಪ್ರಕಾರ ಏನಪ್ಪ ಅಂತಂದ್ರೆ ಈ ಇಬ್ಬರು ಗಂಡ ಹೆಂಡತಿಯ ಮೇಲೆ ದಾಳಿ ಆಗಿದೆ ಒಪ್ಕೊಳ್ತದೆ. ಆ ಇದು ನಮ್ಮ FIRದಲ್ಲ. ಅದಕ್ಕೆ ನಗರದ ಪ್ರಕಾಶ್ ಕಿತ್ತು, ವಿಠಲ್ ಕಿತ್ತು ಮತ್ತು ಸತೀಶ್ ಭಜಂತ್ರಿ ಇವ್ರ ಜೊತೆಗೆ 14 ಜನ ಕುಡ್ಕೊಂಡು ದಾಳಿ ಮಾಡಿದ್ದಾರೆ, ಇವರು ಸಾಲ ಬೆಳೆದಿದ್ದಾರೆ ಅಂತೇಳಿ. ಕಾರಣ ಈ ನಮ್ಮ ಗಿಡ್ನವರವರ ಒಂದು ಆಫೀಸಿನ ಎದುರುಗಡೆ ಗಟರ್ ಮಾಡುತ್ತಿರುವಂಥ ಸಂದರ್ಭದಲ್ಲೇ 3 ದಿನದಿಂದಲೂ ಅದು ತಿಕ್ಕಾಡಿದ್ದಾಗ ಆ ಜನ ಬಂದ ಆ ಗೋಡೆಯನ್ನು ಕೇಳೋದಕ್ಕೆ ಬಂದರು. ಅದಕ್ಕೆ ನಾನು ವಿರೋಧ ಮಾಡಿದ್ನಿ, ನಾನು ಲೀಗಲ್ ಆಗಿ ನಿಮ್ಮ ಕೆಲಸ ಮಾಡಿ ತೆಗೆದುಕೊಂಡಪ್ಪ ಅನ್ನೋದು ಮಾತನ್ನು ಹೇಳಿದರು. ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಈಗಾಗಲೇ ಖಾಸಗಿ ದವಾಖಾನೆಯಲ್ಲಿ ಅವರು ಏನಪ್ಪ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ ಗಿಡ್ಡವರು. ಇವೆಲ್ಲವೂ ಗಮನಿಸ್ತಾ ಹೋದಾಗ ಮೊದಲನೇದಾಗಿ ಆ ಘಟನೆ ತೆಗೆದೇ ಇದ್ದರೆ ಇಲ್ಲೀಗಲ್ ಆಗಿ ಯಾಕೆ ಆ ಗೋಡೆ ನೋಡಲಿಕ್ಕೆ ಹೋದರು ಅನ್ನುವಂಥದ್ದು. ಮತ್ತು ಅದಕ್ಕಾಗಿರೋ ಒಂದು ವೇಳೆ ಅದು ಅತಿಕ್ರಮಣವಾಗಿ ಗಿಡ್ನವ್ರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾನೂನು ಮೂಲಕ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ನಿಮ್ಮ ಗೋಡೆ ತಕ್ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಕಾನೂನು ಕೈ ತೆಗೆದುಕೊಂಡು ಇವ್ರು ಯಾರು ಹೇಳಿದರು ಅಂತ. ಅದ್ರ ಜೊತೆ ಇನ್ನೊಂದು ಅಟ್ರಾಸಿಟಿನೂ ಮಾಡಿದ್ದಾರೆ ಅದ್ರ ಮೇಲೆ, ಈ ಒಂದು ಗುಂಡಾ ಪಡೆ. ಮತ್ತು ಅದು ಗುಂಡಾ ಪಡೆ ಅಂತ ಹೇಳಬೇಕಾಗ್ತದೆ. ಮತ್ತು ಗೋಕಾದ್ರಿಂದ ಭಾಳಷ್ಟು ಆಗ್ತದೆ. ಯಾಕಂದರೆ ಅಟ್ರಾಸಿಟಿ ಇದನ್ನು ಎಲ್ಲರೂ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ರಾಜಕಾರಣಿಗಳು ಅನ್ನೋದಂಥದ್ದು. ಯಾಕಂದರೆ ಅಟ್ರಾಸಿಟಿ ಇವ್ರು ಗಿಡ್ಡವ್ರ ಮೇಲೆ ಹಾಕಿದ್ದಾರೆ ಹೌದು ಅಂತ. ಈಗ ಅದು ಅಲ್ಲಿ ಸಿಚುವೇಶನ್ಗಳನ್ನ ಅಲ್ಲಿ ಸಂದರ್ಭಗಳನ್ನ ನೋಡಿದ್ರೆ ಅದು ಈಗಾಗಲೇ ಹರಿದಾಡ್ತಾ ಇದೆ ನಮ್ಮ ಈ ಏನಪ್ಪ ಅಂದ್ರೆ ಮಾಧ್ಯಮ